ಲೋಕಸಭೆ ಚುನಾವಣೆ ಬಳಿಕ ಈ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ನಿಜಕ್ಕೂ ಕಬ್ಬಿಣದ ಕಡಲೆಯಾಗಿರುವ ವಿಧಾನಸಭೆ ಚುನಾವಣೆ ಅಂದ್ರೆ ಅದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ. ದೇಶದ ಎಕನಾಮಿಕ್ ಕ್ಯಾಪಿಟಲ್ ಅಂದ್ರೆ ಮುಂಬೈಯನ್ನ ಒಳಗೊಂಡಂತಹ ಈ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆ ಇದೀಗ ಸದ್ಯ ಅಮಿತ್ ಶಾ ಮತ್ತೆ ಮೋದಿ ಅವರನ್ನ ಕಾಡೋಕೆ ಶುರು ಮಾಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಳೆದುಕೊಂಡ ಮಾನವನ್ನ ಇದೀಗ ಮತ್ತೆ ಪಡೆದುಕೊಳ್ಳೋದು ಮೋದಿ ಹಾಗೆ ಅಮಿತ್ ಶಾ ಅವರಿಗೆ ಸವಾಲಿನ ಕೆಲಸವಾಗಿದೆ. ಸದ್ಯಕ್ಕೆ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯ ದಿನಾಂಕ ಅನೌನ್ಸ್ ಆಗಿಲ್ಲ. ಆದ್ರೂ ಕೂಡ ಈಗಿನಿಂದಲೇ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ದೇಶದಲ್ಲಿ ಅತ್ಯಧಿಕ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಮೂರನೆಯ ಅತಿ ದೊಡ್ಡ ರಾಜ್ಯವಾಗಿರುವ ಮಹಾರಾಷ್ಟ್ರದಲ್ಲಿ ಈ ಬಾರಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ? ಆಪರೇಷನ್ ಕಮಲ ಮುಖಾಂತರ ಎನ್ಸಿಪಿ ಮತ್ತು ಶಿವಸೇನೆಯನ್ನು ಒಡೆದು ಸರ್ಕಾರ ರಚಿಸಿದ್ದ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ನಿಜಕ್ಕೂ ಮಹಾರಾಷ್ಟ್ರದ ಜನ ವಿಶ್ವಾಸವನ್ನು ಇಟ್ಟಿದ್ದಾರೆ. 2 ಬಾರಿ ಮಹಾರಾಷ್ಟ್ರದಲ್ಲಿ ಭಾರತ್ ಜೋಡೋ ಯಾತ್ರೆ ನಡೆಸಿರುವ ರಾಹುಲ್ ಗಾಂಧಿ ಮೇಲೆ ಭರವಸೆ ಇಟ್ಟಿದ್ದಾರೆ ಮಹಾರಾಷ್ಟ್ರದ ಜನ. ಬಿಜೆಪಿ ಜೊತೆ ಹೋದವರ ಕೂಟ ಅಂದರೆ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ ಅಗಾಡಿ ಮೈತ್ರಿಕೂಟ ಗೆಲ್ಲುತ್ತಾ? ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪ್ರಕಟಗೊಳಿಸಿದೆ. ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಲೆಕ್ಕಾಚಾರವನ್ನ ನೋಡೋಕಿನ ಮುಂಚೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಯಾವೆಲ್ಲ ವಿಷಯಗಳು ಯಾವೆಲ್ಲ ಫ್ಯಾಕ್ಟರ್ಸ್ ಈ ಚುನಾವಣೆ ಮೇಲೆ ಪರಿಣಾಮವನ್ನ ಬೀರಲಿವೆ ಎನ್ನುವುದನ್ನ ನೋಡೋಣ. ಮೊದಲನೇದಾಗಿ ಕಾಂಗ್ರೆಸ್ ಪರವಾದ ಅಲೆಯ ಕಾರಣದಿಂದಾಗಿ ಈ ಬಾರಿ ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದಲ್ಲಿ ಮಹಾವಿಕಾಸ್ ಅಗಾಡಿ ಅಂದ್ರೆ ಕಾಂಗ್ರೆಸ್, ಎನ್ಸಿಪಿ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷ ಹಾಗೆ ಶಿವಸೇನೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ಈ 3 ಪಕ್ಷಗಳಿಗೆ ಮುನ್ನಡೆ ಉಂಟಾಗತ್ತೆ ಈ ವಿದರ್ಭ ಪ್ರಾಂತ್ಯದಲ್ಲಿ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಎಂವಿಎನ ಈ ಮುನ್ನಡೆಗೆ ಕಾರಣಗಳು ಯಾವ್ದಪ್ಪ ಅಂದ್ರೆ ವಿದರ್ಭ ಭಾಗದಲ್ಲಿನ ಜನರ ಸಂಕಷ್ಟ ಹೆಚ್ಚಾಗಿದೆ. ಅಂದ್ರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಕೂಡ ಜನರ ಕಷ್ಟಕ್ಕೆ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಸಹಜವಾಗಿಯೇ ಈ ಭಾಗದ ಜನರು ಸರ್ಕಾರದ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ. ಇದು ಈ ಬಾರಿ ಎಂವಿಎಗೆ ಪ್ಲಸ್ ಆಗ್ತಾ ಇದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ ಪರವಾಗಿ ದಲಿತ ಮತಗಳ ಸಮೀಕರಣ ಆಗಿರೋದು ಮಹಾವಿಕಾಸ್ ಅಘಾಡಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಈ ಬಾರಿ ಅಂತಾನೂ ಹೇಳ್ತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆ. ಅದರ ಜೊತೆಗೆ ರೈತರು ಕೂಡ ಕೇಂದ್ರದಲ್ಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಮತ್ತು ಮಹಾರಾಷ್ಟ್ರದಲ್ಲಿರುವಂತಹ ಏಕನಾಥ್ ಶಿಂದೆ ಅವರ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಅಂದ್ರೆ ಹತ್ತಿ ಮತ್ತು ಸೋಯಾಬೀನ್ ಬೆಳೆಯುವಂತಹ ರೈತರು ಪ್ರಮುಖವಾಗಿ ಈ ಪ್ರಾಂತ್ಯದಲ್ಲಿ ಬೆಲೆ ಕುಸಿತದಿಂದ ಕಂಗೆಟ್ಟು ಹೋಗಿದ್ದಾರೆ. ಹೀಗಾಗಿ ಏಕನಾಥ್ ಶಿಂದೆ ಅವರ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ, ಅಸಮಾಧಾನ ಕೂಡ ಹೊಂದಿದ್ದಾರೆ ಈ ಭಾಗದ ರೈತರು. ಸೊ ಹೀಗಾಗಿ ಸಹಜವಾಗಿಯೇ ಇದು ಎಂವಿಎಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ವಿದರ್ಭದ ಬಳಿಕ 2ನೆಯ ಪ್ರಮುಖ ಪ್ರಾಂತ್ಯ ಮಹಾರಾಷ್ಟ್ರದಲ್ಲಿ ಖಂದೇಶ್ ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಪರಿಶಿಷ್ಟ ಪಂಗಡದ ಮತಗಳು ಮಹಾವಿಕಾಸ್ ಅಗಾಡಿ ಪರವಾಗಿಯೇ ಇದೆ. ಆದರೆ ಖಂದೇಶ್ ಭಾಗದಲ್ಲಿ RSS ಹಿಡಿತದಿಂದಾಗಿ ಮಹಾವಿಕಾಸ್ ಅಗಾಡಿಯ ಸುನಾಮಿ ಏನು ಎದ್ದಿದೆ ಅದಕ್ಕೆ RSSನ ಹಿಡಿತ ಸ್ವಲ್ಪ ಮಟ್ಟಿಗೆ ತಡೆಯನ್ನು ಹಾಕಿರುವಂಥದ್ದು. ಇದು NDAಗೆ ತಕ್ಕ ಮಟ್ಟಿನ ಪ್ಲಸ್ ಪಾಯಿಂಟ್ ಅನ್ನು ಕೊಡ್ತಾ ಇದೆ ಈ ಭಾಗದಲ್ಲಿ. ಆದರೆ ಈರುಳ್ಳಿ ಬೆಳೆಗಾರರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಿತರಾಗಿದ್ದಾರೆ. ಈರುಳ್ಳಿ ಬೆಳೆಗಾರರ ವಿಷಯಕ್ಕೆ ಬರೋದಾದರೆ ಕೇಂದ್ರ ಸರ್ಕಾರ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಯನ್ನು ನಿಯಂತ್ರಣ ಮಾಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಎಕ್ಸ್ಪೋರ್ಟ್ ಮೇಲೆ ಅಂದರೆ ರಫ್ತಿನ ಮೇಲೆ ನಿರ್ಬಂಧವನ್ನು ಹೇರಿತ್ತು. ಇದು ಸಹಜವಾಗಿಯೇ ಈರುಳ್ಳಿ ಬೆಳೆಗಾರರಿಗೆ ನಷ್ಟವನ್ನು ಉಂಟು ಮಾಡಿತು. ಸೊ ಅದು ಕೂಡ ಈ ಬಾರಿ ಖಂದೇಶ್ ಭಾಗದಲ್ಲಿ ಚುನಾವಣಾ ವಿಷಯವಾಗಿದೆ. ಇನ್ನು 3ನೇ ಅಂಶ ಮಹಾರಾಷ್ಟ್ರದ ಕೊಂಕಣ್ ಭಾಗ ಏನಿದೆ ಅದರಲ್ಲಿ ಪ್ರಬಲವಾದ ಜಾತಿಗಳನ್ನ ಪ್ರತಿನಿಧಿಸುವಂತಹ ಪ್ರಬಲ ನಾಯಕರು ಎಂವಿಎನಲ್ಲಿ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಾಗ್ಲಿ ಅಥವಾ ಎನ್ಸಿಪಿ ಅಂದ್ರೆ ಶರದ್ ಪವಾರ್ ಅವರ ಎನ್ಸಿಪಿ ಬಣದಲ್ಲಾಗ್ಲಿ ಅಥವಾ ಶಿವಸೇನೆಯಲ್ಲಾಗ್ಲಿ 3 ಪಕ್ಷದಲ್ಲೂ ಕೂಡ ಆ ಪ್ರಬಲ ಜಾತಿಗಳ ನಾಯಕರು ಇಲ್ಲ. ಸೊ ಹೀಗಾಗಿ ಇಲ್ಲಿ ಅಗೇನ್ ಇದು ಎಂವಿಎಗೆ ಮೈನಸ್ ಪಾಯಿಂಟ್ ಆಗ್ತಾ ಇದೆ. ಈ ನೆಗೆಟಿವ್ ಪಾಯಿಂಟ್ ಇದೀಗ ಬಿಜೆಪಿಗೆ ಈ ಬಾರಿ ಪ್ಲಸ್ ಆಗ್ತಾ ಇದೆ ಈ ಕೊಂಕಣ್ ಭಾಗದಲ್ಲಿ. ಇನ್ನು ಈ ಕೊಂಕಣ್ ಭಾಗಕ್ಕೆ ಮಹಾವಿಕಾಸ್ ಅಗಾಡಿಯಲ್ಲಿ ಯಾವುದೇ ಪ್ರಬಲ ನಾಯಕತ್ವವಿಲ್ಲ. ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣ ಇಲ್ಲಿ ತಕ್ಕ ಮಟ್ಟಿನ ಪ್ರಭಾವವನ್ನ ಉಳಿಸಿಕೊಂಡಿದೆ. ಅದರ ಜೊತೆಗೆ ಸಿಪಿಐಎಂ ಮತ್ತು PWPI ಪಕ್ಷಗಳೇನಿದಾವೆ ಈ ಪಕ್ಷಗಳ ಪ್ರಭಾವ ಮಹಾವಿಕಾಸ್ ಅಗಾಡಿಯ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಕಾರಣವಾಗಿದೆ ಈ ಪ್ರಾಂತ್ಯದಲ್ಲಿ. ಮುಂಬೈ ಮಹಾನಗರಿಯಲ್ಲಿ ಬಡವರು ಮತ್ತು ಶ್ರೀಮಂತರು ಎಂಬ ನೆರೇಟಿವ್ ಸೆಟ್ ಆಗಿರೋದ್ರಿಂದ ಅದು ನೇರವಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಮುಂಬೈ ಮಹಾನಗರಿ ಕಾಂಗ್ರೆಸ್ ಬಳಿಯಲ್ಲಿರುವಂತಹ SC ಮತ್ತು ಮುಸಲ್ಮಾನ ಮತಗಳು ಮುಂಬೈ ಮಹಾನಗರಿಯಲ್ಲಿ
ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಅಂದರೆ ಶಿಫ್ಟ್ ಅಂತ ಹೇಳಿದ್ರೆ ವರ್ಗಾವಣೆ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಶಿವಸೇನೆಗೆ ಮತಗಳು ವರ್ಗಾವಣೆ ಆಗಬೇಕು. ಮೈತ್ರಿಕೂಟದ ಲಾಭ ಸಿಗಬೇಕು ಅಂತ ಹೇಳಿದ್ರೆ ಮಿತ್ರ ಪಕ್ಷಗಳ ಮತಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾವಣೆ ಆಗಬೇಕು. ಆಗ ಮಾತ್ರ ಆ ಅಲಯನ್ಸ್ ಸಕ್ಸಸ್ ಆಗಲಿಕ್ಕೆ ಸಾಧ್ಯ, ಅದರ್ವೈಸ್ ಫೇಲ್ ಆಗುತ್ತೆ. ಸೊ ಈ ಭಾಗದಲ್ಲಿ ಮುಂಬೈನಲ್ಲಿ ಕಾಂಗ್ರೆಸ್ ಬಳಿಯಲ್ಲಿರುವಂತಹ SC ಮತ್ತು ಮುಸಲ್ಮಾನ ಮತಗಳು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ ಅನುಕೂಲ ಮಾಡಿಕೊಡ್ತಾ ಇದೆ. ವಿರೋಧ ಪಕ್ಷಗಳು ಕೈಗೊಂಡಿರುವ ಮುಂಬೈ ನ್ಯಾಯ ಯಾತ್ರೆ ಮಹಾ ವಿಕಾಸ್ ಅಘಾಡಿಗೆ ಲಾಭವನ್ನು ತಂದುಕೊಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಎಗೇನ್ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ, ಏನು ಮಾಡಿದ್ರಿ ಎನ್ನುವಂಥ ಪ್ರಶ್ನೆಯನ್ನು ಈ ನ್ಯಾಯ ಯಾತ್ರೆಯ ಮುಖಾಂತರ ಕೇಳ್ತಾ ಇರೋದ್ರಿಂದಾಗಿ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು BJP ಮತ್ತು ಅದರ ಸಹವರ್ತಿ ಪಕ್ಷ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಅವರ ಪಕ್ಷ. ಸೊ ಪಾಸಿಟಿವ್ ನೆರೇಟಿವ್ ಮಹಾ ವಿಕಾಸ್ ಅಘಾಡಿ ಪರವಾಗಿ ಈ ಯಾತ್ರೆಯ ಕಾರಣದಿಂದ ಮುಂಬೈನಲ್ಲಿರುವಂತಹ ಗುಜರಾತ್ ಮತದಾರರು BJP ಕಡೆಗೆ ವಾಲಿದ್ದಾರೆ. ಗುಜರಾತ್ ಮತದಾರರು ಯಾರಿದ್ದಾರೆ ಮುಂಬೈನಲ್ಲಿ, ಅವರು ಇಲ್ಲಿ BJPಗೆ ಬೆನಿಫಿಟ್ ಉಂಟು ಮಾಡ್ತಿದ್ದಾರೆ. ಬಟ್ ಅವ್ರ ಕಾರಣದಿಂದಾಗಿ BJPಗೆ ನಷ್ಟ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ಕೆಲ ತಿಂಗಳ ಹಿಂದೆ ಮುಂಬೈನಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆದವು. ಏನು ಅಂತ ಹೇಳಿದ್ರೆ ಗುಜರಾತ್ ಮೂಲದವರು ಮಾಲೀಕತ್ವ ಹೊಂದಿರತಕ್ಕಂತಹ ಮನೆಗಳಲ್ಲಿ ಮೂಲ ಮುಂಬೈನವರಿಗೆ ಬಾಡಿಗೆ ಕೊಡಲಿಕ್ಕೆ ಸಿದ್ಧರಿರಲಿಲ್ಲ. ಅದೊಂದು ಸ್ವಲ್ಪ ಇಶ್ಯೂ ಆಯಿತು. ಸೊ ಅವೆಲ್ಲ ಸೆಂಟಿಮೆಂಟ್ ಟ್ರಿಗರ್ ಮಾಡುವಂತಹ ಪ್ರಕರಣಗಳಾಗಿರೋದ್ರಿಂದಾಗಿ ಅದು BJPಗೆ ಗುಜರಾತ್ ಓಟನ್ನು ಕನ್ಸೋಲಿಡೇಟ್ ಮಾಡಲಿಕ್ಕೆ ಲಾಭ ಆದರೂ ಕೂಡ ಅದು BJPಗೆ ಇನ್ನೊಂದು ರೀತಿಯಲ್ಲಿ ನಷ್ಟವನ್ನು ಉಂಟು ಮಾಡ್ತಾ ಇದೆ ಈ ಭಾಗದಲ್ಲಿ. ಇನ್ನು ಪಶ್ಚಿಮ ಮಹಾರಾಷ್ಟ್ರದ ಭಾಗವಾಗಿರುವ ಬಾರಾಮತಿ ಮತ್ತು ಸತಾರಾದಲ್ಲಿ ಶರದ್ ಪವಾರ್ ಅವರ ಪ್ರಭಾವ ಇನ್ನು ಹಾಗೇ ಇದೆ. ಇತ್ತ ಕೋಲ್ಹಾಪುರ ಮತ್ತು ಸೋಲಾಪುರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಹೊಸ ನಾಯಕರನ್ನ ಹುಟ್ಟು ಹಾಕ್ತಾ ಇರೋದು ಕೂಡ ಈ ಬಾರಿ MVAಗೆ ಪ್ಲಸ್ ಪಾಯಿಂಟ್ ಮಾಡಿಕೊಡುತ್ತೆ. ಇದರ ಲಾಭವನ್ನ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಪಡೆದುಕೊಳ್ಳುತ್ತೆ MVA ಎನ್ನುವಂತಹ ಅಂಶವನ್ನ ಈ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. 6ನೆಯ ಪಾಯಿಂಟ್, ಮಹಾರಾಷ್ಟ್ರದ ಮರಾಠವಾಡ ಭಾಗದಲ್ಲಿ ಜಾತಿ ಕಾರಣಕ್ಕಾಗಿ ಮರಾಠರು ಈ ಬಾರಿ ಮಹಾ ವಿಕಾಸ್ ಅಘಾಡಿಯ ಬೆನ್ನಿಗೆ ನಿಂತಿದ್ದಾರೆ. ಅಂದರೆ ಓಟೆಲ್ಲ ನಡೀತಾ ಇರುವಂಥದ್ದು ಜಾತಿಯ ಆಧಾರದಲ್ಲಿ ಮರಾಠವಾಡ ಭಾಗದಲ್ಲಿ. ಹಿಂದುಳಿದ ವರ್ಗಗಳ ಮತದಾರರ ಸಾಂಪ್ರದಾಯಿಕ ಆಲೋಚನೆಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ಎನ್ನುವಂಥದ್ದು ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂದಾಜು. ಈ ಭಾಗದಲ್ಲಿ ಎಗೇನ್ ಮಹಾರಾಷ್ಟ್ರದ ಉಳಿದ ಭಾಗಗಳಲ್ಲಿ ಆರಂಭದಲ್ಲಿ ಲತಾ ಅವರು ವಿದರ್ಭದ ವಿಚಾರಕ್ಕೆ ಅಂಶವನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ರೈತರ ಸಮಸ್ಯೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದ್ದ ಆ ಭಾಗದಲ್ಲಿ ಅಂತೇಳಿ. ಅದೇ ರೀತಿಯಾದಂಥ ಸಮಸ್ಯೆ ಮರಾಠವಾಡ ಭಾಗದಲ್ಲೂ ಕೂಡ BJPಗೆ ಇಲ್ಲಿ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಸೊ ಇದಿಷ್ಟು ಮಹಾರಾಷ್ಟ್ರದಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಾಂತ್ಯವಾರು ಪ್ರಭಾವವನ್ನ ಬೀರುವಂತಹ ಅಂಶಗಳು. ಇನ್ನು ಮಹಾರಾಷ್ಟ್ರದಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆಯ ಚಿತ್ರಣವನ್ನೇ ಬದಲಾಯಿಸುವಂತಹ ಅಂಶಗಳು ಕೂಡ ಇದೆ. ಮೊದಲನೇದಾಗಿ ಮಹಾರಾಷ್ಟ್ರದ ಗ್ರಾಮೀಣ ಭಾಗದಲ್ಲಿ ಜನರ ಸಮಸ್ಯೆ, ಜನರ ಸಂಕಷ್ಟ ಹೆಚ್ಚಾಗಿರೋದು, ಅದರ ಜೊತೆಗೆ ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ಮಹಾರಾಷ್ಟ್ರದಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಮತ್ತು ಮಹಾರಾಷ್ಟ್ರದ ಗೌರವಕ್ಕೆ ಧಕ್ಕೆಯಾಗಿದೆ ಎನ್ನುವಂತಹ ಅಭಿಪ್ರಾಯ. ಅಂದ್ರೆ ಇತ್ತೀಚೆಗಷ್ಟೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚ್ಯೂ ಏನು ಪತನಗೊಂಡಿತ್ತು, ಈ ವಿಚಾರವನ್ನ ಮುಂದಿಟ್ಟುಕೊಂಡು ಅಲ್ಲಿನ ಮರಾಠಿಗರು, ಅದರ ಜೊತೆಗೆ ಇಡೀ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರ ಸರ್ಕಾರದ ವಿರುದ್ಧ ಕೂಡ ಈ ವಿಚಾರ ಆಕ್ರೋಶಕ್ಕೆ ಕಾರಣವಾಯಿತು. ಇದರ ಜೊತೆಗೆ ನಿರುದ್ಯೋಗವನ್ನು ನಿಭಾಯಿಸೋಕೆ ಸರ್ಕಾರ ವಿಫಲವಾಗಿದೆ ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಫ್ಯಾಕ್ಟರ್ಸು ಈ ಬಾರಿ ಮಹಾರಾಷ್ಟ್ರದಲ್ಲಿ BJP ವಿರುದ್ಧ ಆಡಳಿತ ವಿರೋಧಿ ಅಲೆ ಏನಿದೆ ಅದನ್ನ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಕಾರಣವಾಗ್ತಾ ಇದೆ. ಸದ್ಯದ ಸನ್ನಿವೇಶದಲ್ಲಿ ಮಹಾರಾಷ್ಟ್ರದಲ್ಲಿ BJPಗೆ ಕಾಂಗ್ರೆಸ್ಸೇ ಅತಿ ದೊಡ್ಡ ಪರ್ಯಾಯ ಪಕ್ಷ ಎನ್ನುವಂಥ ಅಭಿಪ್ರಾಯ ಮಹಾರಾಷ್ಟ್ರದ ಮತದಾರರಲ್ಲಿ ಇದೆ. ಆದರೆ ಕಾಂಗ್ರೆಸ್ ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಇನ್ನೂ ಕೂಡ ತಳಮಟ್ಟದಲ್ಲಿ ಪ್ರಚಾರವನ್ನು ಚುರುಕುಗೊಳಿಸಬೇಕಿದೆ. ಗ್ರೌಂಡ್ ವರ್ಕ್ ಏನಿದೆ, ಗ್ರಾಸ್ ರೂಟ್ ವರ್ಕ್ ಏನಿದೆ, ಅದು ಇನ್ನಷ್ಟು ಚುರುಕಾಗಬೇಕು ಎನ್ನುವಂಥದ್ದು ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಲೆಕ್ಕಾಚಾರ. ಇನ್ನು ಈ ಬಾರಿ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿದೆ. ಮಹಾರಾಷ್ಟ್ರದಲ್ಲಿ ಎದುರಾಗಿರುವಂತಹ ಹಾಗೆ ಎದುರಾಗ್ತಾ ಇರುವಂತಹ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಮಾಜಿ ಸಿಎಂ, BJPಯ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರೇ ಕಾರಣ ಎನ್ನುವಂತಹ ಅಭಿಪ್ರಾಯವನ್ನ ಮಹಾರಾಷ್ಟ್ರದ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಏಕನಾಥ್ ಶಿಂದೆ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಅಲ್ಲಿಗೆ ಮಹಾರಾಷ್ಟ್ರದ ಜನಕ್ಕೆ ಫಡ್ನವೀಸ್ ಅವರು, BJPಯ ಫಡ್ನವೀಸ್ ಅವರು ವಿಲನ್ ಆದ್ರೆ
ಶಿವಸೇನೆ ಏಕನಾಥ್ ಶಿಂದೆ ಅವರು ಹೀರೋ ಆಗಿ ಕಾಣ್ತಾ ಇದ್ದಾರೆ. ಸೊ ಹೀಗಾಗಿ ಏಕನಾಥ್ ಶಿಂದೆಗೆ ಈ ಬಾರಿ ಜನಪ್ರಿಯತೆ ಹಾಗೆ ಅವರತ್ತ ಒಲವು, ಮತದಾರರ ಒಲವು ಕೂಡ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಅಂಶವನ್ನ ಈ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ನಾಲ್ಕನೆಯ ಪಾಯಿಂಟ್, ಮಹಾರಾಷ್ಟ್ರದಲ್ಲಿ ಜಾರಿಯಾಗಬೇಕಿದ್ದಂತಹ ದೊಡ್ಡ ದೊಡ್ಡ ಯೋಜನೆಗಳೆಲ್ಲವೂ ಕೂಡ ಪಕ್ಕದ ಗುಜರಾತ್ಗೆ ಸ್ಥಳಾಂತರ ಆಗಿದೆ. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಬಳಿಕ ಬಿಜೆಪಿ, ಏಕನಾಥ್ ಶಿಂದೆ ಬಣದ ಶಿವಸೇನೆ ಮತ್ತು ಅಜಿತ್ ಪವಾರ್ ಅವರ NCP ಏನು 3 ಜನ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ರು. ಅದಾದ ಬಳಿಕ ಮಹಾರಾಷ್ಟ್ರಕ್ಕೆ ಲಾಭ ಆಗಿಲ್ಲ, ಮಹಾರಾಷ್ಟ್ರಕ್ಕಾಗಿರುವಂಥದ್ದು ನಷ್ಟ. ಮಹಾರಾಷ್ಟ್ರದಲ್ಲಿ ಜಾರಿ ಆಗಬೇಕಾಗಿದ್ದಂಥ ಯೋಜನೆಗಳೆಲ್ಲವೂ ಕೂಡ ಗುಜರಾತ್ಗೆ ಶಿಫ್ಟ್ ಆಗಿದ್ದರಿಂದ ಇದಕ್ಕೆ ಏಕೈಕ ಕಾರಣ ನರೇಂದ್ರ ಮೋದಿ ಎನ್ನುವಂತಹ ಸಿಟ್ಟು ಮಹಾರಾಷ್ಟ್ರದ ಜನಕ್ಕೆ ಇರೋದ್ರಿಂದಾಗಿ ಆ ಸಿಟ್ಟು ಈ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ ರೂಪದಲ್ಲಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಹೀಗೆ ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಯೋಜನೆಗಳೆಲ್ಲವೂ ಕೂಡ ಮೋದಿಯವರ ತವರು ರಾಜ್ಯ ಗುಜರಾತ್ಗೆ ವರ್ಗಾವಣೆಯಾಗಿರೋದು, ಶಿಫ್ಟ್ ಆಗಿರೋದು ಇದೊಂದು ವಿಚಾರ. ಆದರೆ ಅದರ ಜೊತೆಗೆ ಮುಂಬೈ ಅಂದರೆ ನಮಗೆಲ್ಲ ಗೊತ್ತು, ಬಾಲಿವುಡ್ ಅಂದರೆ ಮುಂಬೈ ಅಂದರೆ ಬಾಲಿವುಡ್. ಇಂತಹ ಮುಂಬೈನಲ್ಲಿ ಬಾಲಿವುಡ್ನ ಫಿಲ್ಮ್ ಫೇರ್ ಫೆಸ್ಟಿವಲ್ ನಡೆಯೋದಕ್ಕಾಗ್ಲಿ ಅಥವಾ ಕ್ರಿಕೆಟ್ ಫೈನಲ್ಸ್ ಅನ್ನ ನಡೆಸೋದಕ್ಕೂ ಆಗಲಿ ಅಲ್ಲಿ ಅವಕಾಶವನ್ನ ಕೊಡಲಾಗಿಲ್ಲ. ಸೊ ಈ ಎಲ್ಲ ವಿಚಾರಗಳಿಂದಾಗಿ ಈ ಬಾರಿ ಬಿಜೆಪಿಗೆ ಹಿನ್ನಡೆಯಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಶರದ್ ಪವಾರ್ ಅವರೇ ನಿಜವಾದ NCP ನಾಯಕ ಎನ್ನುವಂಥದ್ದು ಮಹಾರಾಷ್ಟ್ರದ ಜನರ ಅಭಿಪ್ರಾಯ. ಆದರೆ ಶಿವಸೇನೆಯ ವಿಚಾರಕ್ಕೆ ಬಂದರೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನಾಯಕತ್ವ ಅಥವಾ ಅವರ ಪ್ರಭಾವದ ಎದುರು ಉದ್ಧವ್ ಠಾಕ್ರೆ ಅವರ ಜನಪ್ರಿಯತೆ ಅಷ್ಟೊಂದಿಲ್ಲ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ NCP ಡಿವೈಡ್ ಆದ ಬಳಿಕ ಚುನಾವಣಾ ಆಯೋಗ ಒಂದು ತೀರ್ಪನ್ನು ಕೊಡ್ತು, ಅಜಿತ್ ಪವಾರ್ ನಿಜವಾದ NCP ಅಂತೇಳಿ. ಶರದ್ ಪವಾರ್ ಅಲ್ಲ, ಅಜಿತ್ ಪವಾರ್ ನಿಜವಾದ NCPಯ ನಾಯಕರು ಅಂತೇಳಿ. ಬಟ್ ಚುನಾವಣಾ ಆಯೋಗ ದೆಹಲಿಯ ದೊಡ್ಡ ಸಾಹೇಬರ ಮಾತನ್ನು ಕೇಳಿ ಡಿಸಿಷನ್ ತಗೊಂಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಜನ ವೋಟ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಅವ್ರ ತೀರ್ಪು ಇರುತ್ತಲ್ಲ, ಅದೇ ನಿಜವಾದ ತೀರ್ಪು. ಚುನಾವಣಾ ಆಯೋಗ ದೊಡ್ಡ ಸಾಹೇಬ್ರಿಗೆ ಹೇಳಿದ್ದಕ್ಕೆ ನಡೆದುಕೊಂಡಿದ್ದನ್ನು ಜನ ಒಪ್ಕೋಬೇಕಾದಂಥ ಅಗತ್ಯ ಇಲ್ಲ. ಸೊ ಅದು NCP ವಿಚಾರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶರದ್ ಪವಾರ್ ಈಸ್ ಸುಪ್ರೀಂ ಲೀಡರ್ NCPಗೆ. ಬಟ್ ಏಕನಾಥ್ ಶಿಂದೆ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಜನಪ್ರಿಯತೆ ಇತ್ತು, ಬಟ್ ಇಟ್ ಇಸ್ ಸ್ಟಾರ್ಟ್ ಟು ಡಿಕ್ಲೈನ್ ಅಂತ ಅನಿಸ್ತಾ ಇದೆ ಈ ಸಮೀಕ್ಷೆಯ ಪ್ರಕಾರ. ಇನ್ನು 7ನೆಯ ಪ್ರಮುಖ ಅಂಶ, ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ನೇತೃತ್ವದ BBA ಮತ್ತು ಅಸಾದುದ್ದೀನ್ ಓವೈಸಿ ನೇತೃತ್ವದ MIM ಮಹಾರಾಷ್ಟ್ರದಲ್ಲಿ ಮತ್ತೆ ಬಲವರ್ಧನೆಗೊಳ್ತಾ ಇದೆ. ಅಭ್ಯರ್ಥಿ ಕೇಂದ್ರಿತ ಜನರ ಮನಸ್ಥಿತಿಯಿಂದಾಗಿ ಸಣ್ಣ ಪುಟ್ಟ ಪಕ್ಷಗಳಾದ ಬಹುಜನ್ ವಿಕಾಸ್ ಅಘಾಡಿ, PWPI, SWPಗೆ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಮಾಲರ್ ಪಾರ್ಟೀಸ್, ಸಣ್ಣ ಪಕ್ಷಗಳು ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಗೆದ್ದಿದ್ರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ. ಅದು ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿತು. ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ BBA ಅವರು ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಜೊತೆಗೆ ರೀಸೆಂಟ್ ಆಗಿ ಅಸಾದುದ್ದೀನ್ ಓವೈಸಿ ಅವರು ಹೇಳಿದ್ರು, ನಮಗೆ ಮಹಾರಾಷ್ಟ್ರದಲ್ಲಿ ನೀವು ಮೈತ್ರಿ ಮಾಡಿಕೊಂಡು ನಮಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ, ಇಲ್ಲದಿದ್ದರೆ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ, ನಿಮಗೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ. ಸೊ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ ಹೊರತುಪಡಿಸಿ ಒಂದು ರಾಜ್ಯದಲ್ಲಿ ತನ್ನ ಪ್ರಭಾವವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದು ಎಕ್ಸಾಕ್ಟ್ಲಿ ಮಹಾರಾಷ್ಟ್ರದಲ್ಲಿ. ಸೊ ಇದು ಮಹಾರಾಷ್ಟ್ರದ ಸದ್ಯದ ಪರಿಸ್ಥಿತಿ. ಈ ಬಾರಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಮಹಾರಾಷ್ಟ್ರದಲ್ಲಿ 7 ಪ್ರಾಂತ್ಯಗಳಿವೆ ಪ್ರಮುಖವಾದದ್ದು. ಈ ಪ್ರಾಂತ್ಯವಾರು ಲೆಕ್ಕಾಚಾರವನ್ನು ಕೂಡ ಈ ಲೋಕ್ಪಾಲ್ ಮುಂದಿಟ್ಟಿದೆ ತನ್ನ ಸಮೀಕ್ಷಾ ವರದಿಯಲ್ಲಿ. ಮೊದಲನೇದಾಗಿ ವಿದರ್ಭ ಪ್ರಾಂತ್ಯದಲ್ಲಿ ಒಟ್ಟು 62 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಈ ಬಾರಿ NDA ಗೆದ್ಕೊಂಡ್ರೆ 15ರಿಂದ 20 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ಕೊಳ್ಬಹುದು. ಅದರ ಜೊತೆಗೆ ಮಹಾವಿಕಾಸ್ ಅಘಾಡಿ 40ರಿಂದ 45, ಇತರರು 1ರಿಂದ 5 ಕ್ಷೇತ್ರಗಳನ್ನು ಗೆದ್ಕೊಳ್ಬಹುದು ಎನ್ನುವಂತಹ ಅಂಶವನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಖಂದೇಶ್ ಪ್ರಾಂತ್ಯದಲ್ಲಿ ಒಟ್ಟು 47 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 47 ವಿಧಾನಸಭಾ ಕ್ಷೇತ್ರಗಳ ಪೈಕಿ NDA 20ರಿಂದ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಮಹಾವಿಕಾಸ್ ಅಘಾಡಿ ಅಂದ್ರೆ ಕಾಂಗ್ರೆಸ್, NCP ಶರದ್ ಪವಾರ್ ಬಣ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ 20ರಿಂದ 25 ಕ್ಷೇತ್ರಗಳನ್ನು ಗೆಲ್ಲಬಹುದು. ಇತರರು 0 to 2 ಅಂದ್ರೆ ಗರಿಷ್ಠ 2 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತೇಳಿ ಚುನಾವಣಾ ಪೂರ್ವ ಸಮೀಕ್ಷೆ ಅಂದಾಜು ಮಾಡಿದೆ.
ಇನ್ನು ಥಾಣೆ ಹಾಗೆ ಕೊಂಕಣ್ ಪ್ರಾಂತ್ಯದಲ್ಲಿ ಒಟ್ಟು 39 ವಿಧಾನಸಭಾ ಕ್ಷೇತ್ರಗಳಿವೆ. ಇದರಲ್ಲಿ NDA ಈ ಬಾರಿ 25ರಿಂದ 30 ಕ್ಷೇತ್ರಗಳನ್ನು ಗೆದ್ಕೋಬಹುದು. ಮಹಾವಿಕಾಸ್ ಅಘಾಡಿ 5ರಿಂದ 10 ಕ್ಷೇತ್ರಗಳನ್ನು ಗೆಲ್ತವೆ. ಇತರರು ಕೇವಲ 1ರಿಂದ 3 ಕ್ಷೇತ್ರಗಳನ್ನು ಗೆದ್ಕೊಳ್ಬಹುದು ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಮುಂಬೈನಲ್ಲಿ ಒಟ್ಟು 36 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಈ 36 ವಿಧಾನಸಭಾ ಕ್ಷೇತ್ರಗಳ ಪೈಕಿ NDA 10ರಿಂದ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಮಹಾವಿಕಾಸ್ ಅಘಾಡಿ 20ರಿಂದ 25 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರು ಗರಿಷ್ಠ ಗೆದ್ದರೆ, ಒಂದು ವೇಳೆ ಗೆದ್ದರೆ ಗರಿಷ್ಠ 1 ಕ್ಷೇತ್ರದಲ್ಲಿ ಗೆಲ್ಲಬಹುದು. ಪಶ್ಚಿಮ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಒಟ್ಟು 58 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಇದರಲ್ಲಿ ಈ ಬಾರಿ NDA 20ರಿಂದ 25 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಅದರ ಜೊತೆಗೆ MVA 30ರಿಂದ 35 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ಕೊಳ್ತವೆ. ಇತರರು 1ರಿಂದ 5 ಕ್ಷೇತ್ರಗಳನ್ನ ಗೆದ್ಕೊಳ್ಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕೊನೆಯದಾಗಿ ಮರಾಠವಾಡ ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ 46 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಇಲ್ಲಿ 15ರಿಂದ 20 ವಿಧಾನಸಭಾ ಕ್ಷೇತ್ರಗಳಲ್ಲಿ NDA ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾವಿಕಾಸ ಅಘಾಡಿ 25ರಿಂದ 30 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಇತರರು ಗರಿಷ್ಠ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಲೆಕ್ಕಾಚಾರವನ್ನ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಮುಂದಿಟ್ಟಿದೆ. ಇನ್ನು ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಶೇಕಡಾವಾರು ಮತಗಳನ್ನ ಪಡೆದುಕೊಳ್ಳಬಹುದು ಎನ್ನುವಂತಹದನ್ನ ನೋಡೋದಾದ್ರೆ, ಮೊದಲಿಗೆ NDA 38ರಿಂದ 40ರಷ್ಟು ಮತಗಳನ್ನ ಪಡೆದುಕೊಳ್ಳಬಹುದು. ಮಹಾವಿಕಾಸ್ ಅಘಾಡಿ 41ರಿಂದ 44% ಮತಗಳನ್ನ ಪಡೆದುಕೊಳ್ಳಬಹುದು. ಇತರರು 15ರಿಂದ 18ರಷ್ಟು ಶೇಕಡಾವಾರು ಮತಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಫೈನಲಿ ಸೀಟುಗಳ ಲೆಕ್ಕಾಚಾರಕ್ಕೆ ಬಂದರೆ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಬಹುಮತಕ್ಕೆ ಬೇಕಾಗಿರುವಂಥದ್ದು 145 ಶಾಸಕರ ಬಲ. ಸೊ 288 ವಿಧಾನಸಭಾ ಕ್ಷೇತ್ರಗಳ ಪೈಕಿ NDA ಎಷ್ಟು ಗೆಲ್ಬಹುದು, ಮಹಾವಿಕಾಸ್ ಅಘಾಡಿ ಎಷ್ಟು ಗೆಲ್ಬಹುದು, ಇತರರು ಎಷ್ಟು ಗೆಲ್ಬಹುದು. ಈ ಸಮೀಕ್ಷೆಯ ಪ್ರಕಾರ, ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ NDA ಮೈತ್ರಿಕೂಟ 115ರಿಂದ 128 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾವಿಕಾಸ್ ಅಘಾಡಿ 141ರಿಂದ 154 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಇತರರು 5ರಿಂದ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಸೊ ಈ ಸಮೀಕ್ಷೆಯ ಪ್ರಕಾರ ಮಹಾವಿಕಾಸ್ ಅಘಾಡಿ ಬಹುಮತಕ್ಕೆ ಬೇಕಾಗಿರುವಂತಹ ಮಾರ್ಜಿನ್ ಮಾರ್ಕ್ 145 ದಾಟುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಸಮೀಕ್ಷೆಯ ಪ್ರಕಾರ. ಬಟ್ 145 ಮಾರ್ಜಿನ್ ಮಾರ್ಕ್ ಏನಿದೆ ಅದು ಅಷ್ಟು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಲ್ಲ ಆಕ್ಚುಲಿ ಮಹಾವಿಕಾಸ್ ಅಘಾಡಿಗೆ. ಬಿಕಾಸ್ ಅದು ಎಡ್ಜಿಂಗಿಗೆ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಮೋದಿ ಮತ್ತು ಶಾ ಕೈಗೆ ಸಿಕ್ಕರೆ ಕಷ್ಟ ಆಗುತ್ತೆ. ಇಬ್ಬರು ಆಪರೇಷನ್ ಪರಿಣಿತರು ಡೆಲ್ಲಿಯಲ್ಲೇ ಕೂತ್ಕೊಂಡು 10 ವರ್ಷದಿಂದ ಅದರ ಮೇಲೆ MBBS PhD ಎಲ್ಲ ಥರದ ಪದವಿಗಳನ್ನು ಮಾಡಿ ಮುಗಿಸಿರೋದ್ರಿಂದಾಗಿ ಎಡ್ಜಿಂಗಿಗೆ ಬಂದು ಕೂತ್ಕೊಂಡ್ರೆ 145 146 ಈ ಲೆವೆಲ್ಗೆ ಬಂದು, ಬಿಕಾಸ್ ಮಹಾವಿಕಾಸ್ ಅಘಾಡಿಗೆ 141ರಿಂದ 154 ಮಾರ್ಜಿನನ್ನು ತೋರಿಸಲಾಗಿದೆ. ಸೊ ಈ ಮಾರ್ಜಿನಿಗೆ ಬಂದರೆ ಅಲ್ಲಿ ಆಪರೇಷನ್ ತಜ್ಞರು, ಪರಿಣಿತರು, ಮೇಧಾವಿಗಳು ಅವರು ಸುಮ್ಮನೆ ಇರ್ತಾರ? ಇಲ್ಲಿ ಇತರರು 5ರಿಂದ 18 ಸೀಟು. ಬಟ್ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ NDA 115ರಿಂದ 128. ಬಟ್ ಈ ಒಂದು ಒಂದು ಸ್ವಲ್ಪ ಯಾವ ಇಂಜೆಕ್ಷನ್ ಕೊಡ್ಬೋದು ಅಂಥೇಳಿ ಕಾಯ್ತಾ ಇರ್ತಾರೆ ಇಬ್ಬರು ಆಪರೇಷನ್ ತಜ್ಞರು, ಮೋದಿ ಮತ್ತು ಶಾ. ಸೊ ಸದ್ಯದ ಮಟ್ಟಿಗೆ ಮಹಾವಿಕಾಸ್ ಅಘಾಡಿಗೆ ಈ ಸಮೀಕ್ಷೆಯ ಪ್ರಕಾರ ಬಹುಮತವನ್ನು ತೋರಿಸಲಾಗಿದೆ. NDAಗೆ 115ರಿಂದ 118 ಸೀಟು, ಬಹುಮತಕ್ಕಿಂತ 30 ಸೀಟ್ ವೇರಿಯೇಷನ್ ತೋರಿಸಲಾಗಿದೆ. ಬಟ್ ಇತರರು 5ರಿಂದ 18 ಸೀಟುಗಳನ್ನು ಗೆಲ್ಲಬಹುದು.